ದುರಾಡಳಿತ ಇದರ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಾಕ್ರೋಶ ಯಾತ್ರೆ ಏಪ್ರಿಲ್ 9ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಮಂಗಳೂರಿನ ಅಂಬೇಡ್ಕರ್ ವೃತ್ತ, ಈ ಹಿಂದಿನ ಜ್ಯೋತಿ ಟಾಕೀಸ್ ಬಳಿ ಇರುವಂಥ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭಗೊಳ್ಳಲಿಕ್ಕಿದೆ. ರಾಜ್ಯದಲ್ಲಿ ಕಳೆದ 20 ತಿಂಗಳಿಂದಲೂ ನಿರಂತರವಾದಂಥ ಬೆಲೆ ಏರಿಕೆ, ದಲಿತರ ಹಣಲೂಟಿ, ಹಿಂದೂ ವಿರೋಧಿ ನೀತಿ, ಅದರಲ್ಲಿ ಕೂಡ ಮುಸ್ಲಿಂ ಓಲೈಕ್ಯದಿಂದ 4% ಕಾಮಗಾರಿಗಳಲ್ಲಿ ಮೀಸಲಾತಿ, ರೈತರ ಬಗ್ಗೆ ನಿರ್ಲಕ್ಷ್ಯ, ಹೀಗೆ ಸಾಲು ಸಾಲು ವೈಫಲ್ಯಕ್ಕೀಡಾದಂಥ ಕಾಂಗ್ರೆಸ್ನ ಸರ್ಕಾರದ ದುರಾಡಳಿತ ಇಡೀ ರಾಜ್ಯದ ಜನತೆ ಇವತ್ತು ಬೇಸತ್ತಿದ್ದಾರೆ. ಅಂತಹ ಜನ ವಿರೋಧಿ ಆಡಳಿತ ನೀಡುತ್ತಿರುವಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಡೀ ರಾಜ್ಯದಲ್ಲಿ ಜನರು ಆಕ್ರೋಶಭರಿತರಾಗಿದ್ದಾರೆ. ಈ ಆಕ್ರೋಶಭರಿತರಾದಂಥ ಜನರ ಪರ ಮತ್ತು ಕರ್ನಾಟಕದ ಜನತೆಯ ಪರ ಭಾರತೀಯ ಜನತಾ ಪಾರ್ಟಿ ನಿಂತು ಈ ಜನಾಕ್ರೋಶ ಯಾತ್ರೆ ಪ್ರಾರಂಭವಾಗಿದೆ. ಅದು 9ನೇ ತಾರೀಕು ದಕ್ಷಿಣ ಕನ್ನಡ ಜಿಲ್ಲೆಗೆ ತಲುಪಿ ಇಲ್ಲಿ ಜನಾಕ್ರೋಶ ಯಾತ್ರೆದ ಪ್ರತಿಭಟನಾ ಸಭೆ ನಡೀಲಿಕ್ಕಿದೆ. ಜನತೆಯ ಆಕ್ರೋಶದ ಬಿಸಿಯನ್ನು ರಾಜ್ಯದಲ್ಲಿ ಆಡಳಿತ ಮಾಡುತ್ತಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮುಟ್ಟಿಸುವಂಥ ದೃಷ್ಟಿಯಲ್ಲಿ ಏಪ್ರಿಲ್ 9ರಂದು ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಮಂಗಳೂರಿನ ಅಂಬೇಡ್ಕರ್ ಸರ್ಕಲ್ನಿಂದ ಕ್ಲಾಕ್ ಟವರ್ ಮಿನಿ ವಿಧಾನಸೌಧ ತನಕ ಈ ಯಾತ್ರೆ ಬೃಹತ್ ಪಾದಯಾತ್ರೆ ಮುಖಾಂತರ ನಡೆದು ತದನಂತರ ಅಲ್ಲಿ ಬೃಹತ್ ಪ್ರತಿಭಟನಾ ಸಭೆ ನಡೀಲಿಕ್ಕಿದೆ. ಈ ಪಾದಯಾತ್ರೆ ಮತ್ತು ಈ ಬೃಹತ್ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು ಗೌರವಾನ್ವಿತ BY ವಿಜೇಂದ್ರ ಅವರು ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ ಮತ್ತು ಈ ಪ್ರತಿಭಟನೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಇದೇ ರೀತಿ ಈ ಪ್ರತಿಭಟನೆಯಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು, ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂಥ ಛಲವಾದಿ ನಾರಾಯಣ ಸ್ವಾಮಿಗಳು, ಅದೇ ರೀತಿ ಈ ಹಿಂದೆ ಉಪಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದಂಥ ಅಶ್ವಥ್ ನಾರಾಯಣ ಅವರು, ಗೌರವಾನ್ವಿತ ಭಾರತೀಯ ಜನತಾ ಪಾರ್ಟಿ ನಾಯಕರಾಗಿರುವಂಥ CT ರವಿ ಅವರು, ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಪ್ರಸ್ತುತ ನಮ್ಮ ಜಿಲ್ಲೆಯ ಸಂಸದರಾಗಿಂಥ ಬ್ರಿಜೇಶ್ ಚೌಟ ಅವರು, ಇಂಥ ಪ್ರಮುಖರು ಎಲ್ಲರೂ ಈ ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಏಪ್ರಿಲ್ 7ರಿಂದ ಮೇ 3ರ ತನಕ ಒಟ್ಟು 15 ದಿನಗಳ ಕಾಲ 4 ಹಂತದ ಹೋರಾಟವನ್ನು ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ರೂಪಿಸಿಕೊಂಡಿದೆ. ಪ್ರಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಜಿಲ್ಲೆಯಿಂದಲೇ, ಮೈಸೂರಿನಿಂದಲೇ ಇವತ್ತು 7 ತಾರೀಕಿಗೆ ಅಲ್ಲಿಂದ ಪ್ರಾರಂಭವಾಗಿ 9ನೇ ತಾರೀಕಿಗೆ ಈ ಜನಾಕ್ರೋಶ ಯಾತ್ರೆ ಮಂಗಳೂರಿಗೆ ತಲುಪಿ, ಮಂಗಳೂರಿನ ಪ್ರತಿಭಟನಾ ಸಭೆ ಆದ ನಂತರ ಉಡುಪಿಯ 10ನೇ ತಾರೀಕಿಗೆ ಉಡುಪಿಗೆ ಹೋಗಿ, ಹೀಗೆ ಕೊನೆಯದಾಗಿ ಬೆಂಗಳೂರಿನಲ್ಲಿ ಸಮಾಪ್ತಿಗೊಳ್ಳಲಿಕ್ಕಿದೆ. ಇವತ್ತು ನಾಡಿನ ಜನತೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವಂಥ ಅನ್ಯಾಯ, ಸರಿಸುಮಾರು 20-22 ತಿಂಗಳುಗಳಿಂದ ದುರಾಡಳಿತವನ್ನು ಕಂಡು ಜನರ ಈ ಜನಾಕ್ರೋಶ ಯಾತ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ನಡೀತಾ ಇದೆ. ನಾನು ಈ ನಿಟ್ಟಿನಲ್ಲಿ ಜನತೆಯ, ನಮ್ಮ ಜಿಲ್ಲೆಯ ಧ್ವನಿಯಾಗಿ ನಮ್ಮ ಜಿಲ್ಲೆಯ ಜನರ ನೋವಿನ ಕಷ್ಟವನ್ನು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಜನತೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಯಾರೆಲ್ಲ ಈ ಬೆಲೆ ಏರಿಕೆಯಿಂದಾಗಿ ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ, ತತ್ತರಿಸಿ ಈ ಬೆಲೆ ಏರಿಕೆಯಿಂದ ಕಷ್ಟವನ್ನು ಪಡ್ತಾ ಇದ್ದಾರೆ, ಇಂಥ ಎಲ್ಲ ಬಂಧು ಮಿತ್ರರನ್ನು, ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯನ್ನು ಈ ಪ್ರತಿಭಟನೆಗೆ ನಾನು ಅವರಿಗೆ ಭಾಗವಹಿಸಿ ಅಂತ ಹೇಳುವಂಥ ಮಾತನ್ನು ಕೂಡ ಕೇಳ್ತಾ ಇದ್ದೇನೆ.